ಕಾಂಕ್ರೀಟನ್ನು ಅಥವಾ RCC ಛತ್ತುಗಳ ಬಾಳಿಕೆಯನ್ನು ನೂರಾರು ವರ್ಷಗಳ ಕಾಲದವರೆಗೆ ನಾವು ಹೆಚ್ಚಿಸಬಹುದು. ಇತ್ತೀಚೆಗೆ ಕಾಂಕ್ರೀಟ್ ಆಯುಷ್ಯವನ್ನು ನಾವು 20 ವರ್ಷ 30 ವರ್ಷಗಳನ್ನು ನೋಡಿದ್ದೀವಿ. ಇದಕ್ಕೆ ಕಾರಣ ಅಂದರೆ ಸರಿಯಾದ ಇಳಿಜಾರಿರಲಾರ್ದು ಕಾಂಕ್ರೀಟ ಮತ್ತು ಸರಿಯಾಗಿ ಹಾಕಲಾರ್ದು ಕಾಂಕ್ರೀಟ್, ಇವೆಲ್ಲ ಕಾರಣಗಳು. ನಾವು ಕಾಂಕ್ರೀಟ್ ಹಾಕುವಾಗ ಸರಿಯಾದ ಇಳಿಜಾರು ಇರಬೇಕು, ಅದು ಒಂದೇ ಪ್ಲೇನ್ ಆಗಿರಬೇಕು ಕಾಂಕ್ರೀಟ್, ಮತ್ತು ಅದರ ಮೇಲೆ ನೀರು ನಿಲ್ಲಬಾರದು, ಮಳೆ ನೀರು, ಮತ್ತು ಅದು ಎಷ್ಟು ಸ್ಮೂತ್ ಇರಬೇಕಲ್ಲ, ನೀರು ಹೆಚ್ಚು ಹತ್ತನೂಬಾರ್ದು, ಅದನ್ನು ಸ್ಮೂತ್ ಫಿನಿಶಿಂಗ್ ಬೇಕು ಅದಕ್ಕೆ. ಮತ್ತು ಅದು ಗಟ್ಟಿಯಾಗಿ ಕೂಡುವಾಗೆ ಕನ್ಸಾಲಿಡೇಷನ್, ಘಟನೆ ಮಾಡಿದಂಥ ಕಾಂಕ್ರೀಟ್ ಇರಬೇಕು. ಛಾವಣಿ, RCC ಛಾವಣಿ. ಆವಾಗ ನೀರು ನಿಲ್ಲಿಲ್ಲ ಅಂದರೆ ನೀರು ಒಳಗೆ ಉಣಿಸೋದು ಸೋರೋದು ಕಡಿಮೆ ಆಗ್ತದೆ. ಮತ್ತು ನಾವು 28 ದಿನ ಏನು ಕ್ಯೂರಿಂಗ್ ಮಾಡ್ತೀವಿ, ಕ್ಯೂರಿಂಗ್ ತರುವಾಯೂ ಅದಕ್ಕೆ ನೀರು ಸಿಂಪಡಿಸ್ತಾ ಇರಬೇಕು. ಅಂದರೆ ಬಿಸಿಲಿನ ಸಮಯಗಳಲ್ಲಿ, ಬಿಸಿಲಿನ ದಿನಗಳಲ್ಲಿ ನೀರು ಸಿಂಪಡಿಸ್ತಾ ಇರಬೇಕು. ನೀರು ಸಿಂಪಡಿಸೋದ್ರಿಂದ ಕಾರ್ಬೋನೇಟ್ಗಳ ಡಿಪಾಸಿಷನ್ RCC ಮೇಲೆ ಆಗಿ, ಮತ್ತು RCC ಅಂದರೆ ಅಥವಾ ಕಾಂಕ್ರೀಟ್ ಅಂದರೆ ಅದು ಒಂದು ರಂಧ್ರ ಶರೀರಿ, ರಂಧ್ರಗಳಿಂದ ನಿರ್ಮಾಣ ಆಗಿರ್ತದೆ. ರಂಧ್ರಗಳು ಜೋಡಣೆ ಆದವು ಅಂದರೆ, ದಾರಿ ಆಯಿತು ಅಂದರೆ ಅದು ಸೋರಿಕೆ ಪ್ರಾರಂಭ ಆಗ್ತದೆ. ಅದು ಬಿಸಿಲಿಗೆ ಸಾಯ್ತಾ ಇರ್ತದೆ. ಬಿಸಿಲಿಗೆ ಕಾಂಕ್ರೀಟಿನಲ್ಲಿಯ ಬಾಂಡ್ಗಳು ಬಿಸಿಲಿನಲ್ಲಿ ಅಲ್ಟ್ರಾ ವಯೋಲೆಟ್ ಕಿರಣಗಳಿಂದ ಒಡಿತಾ ಇರ್ತಾವೆ. ಹೀಗೆ ಕಾಲಾಂತರದಲ್ಲಿ ಕಾಂಕ್ರೀಟ್ ಹಾಳಾಗ್ತದೆ. ಮತ್ತು ಅದರಂತೆ ಮಳೆಗಾಲದಲ್ಲಿ ಮಳೆ ನೀರು ಸ್ವಲ್ಪ ಆಮ್ಲೀಯವಾಗಿರುವುದರಿಂದ, ಆ ಆಮ್ಲೀಯವಾಗಿರುವುದರಿಂದ ಕಾಲಾಂತರದಲ್ಲಿ ಅದಕ್ಕೂ ಕಾಂಕ್ರೀಟ್ ಹಾಳಾಗ್ತಾ ಇರ್ತದೆ. ಇದರಿಂದ ಜೋಪಾನ ಮಾಡಲಿಕ್ಕೆ ನಾವು ನೀರು ಹೊಡಿತಾ ಇದ್ದರೆ ಅದು ಮಳೆ ನೀರಿನಿಂದ, ಆಮ್ಲೀಯ ನೀರಿನಿಂದ ಮತ್ತು ಬಿಸಿಲಿನ ಅಲ್ಟ್ರಾ ವಯೋಲೆಟ್ ಕಿರಣಗಳಿಂದ ಕಾಂಕ್ರೀಟನ್ನು ರಕ್ಷಿಸ್ತದೆ. ಮತ್ತು ನಮ್ಮ ಕಾಂಕ್ರೀಟ್ ಇವತ್ತಿಗೆ ಏನದ ಅದರ ಮೇಲೆ ಡಿಪಾಸಿಷನ್ ಆಗೋದ್ರಿಂದ ನಮ್ಮ RCC ಸ್ಲ್ಯಾಬ್ ನೂರಾರು ವರ್ಷಗಳ ಕಾಲ ಬದುಕಬಹುದು ಅಂತ ನಾನು ಇಲ್ಲಿ ಅಂದಾಜಿಸ್ತೀನಿ. ಇನ್ನೂ ಹೆಚ್ಚು ಕಾಲ ಅದು ಬದುಕಿಸಬಹುದು. ಮತ್ತು ಇದು ಯಾವುದೇ ಖರ್ಚಿಲ್ಲದೆ ಮಾಡಬಹುದು. ಮತ್ತು ಇನ್ನೊಂದು ಉಪಯೋಗ ಅಂದರೆ, ಈಗ ಮೇಲಿನ ಮೇಲೆ ನಾವು ನೀರು ಹೊಡೆಯೋದು, ಅದು ಆರಿಕೆ ಆಗೋದು ಮತ್ತು ಕಾರ್ಬೋನೇಟ್ಗಳ ಡಿಪಾಸಿಷನ್ ಆಗೋದ್ರಿಂದ ಕಾಂಕ್ರೀಟನ್ನು ಬಿಸಿಲು ಮತ್ತು ಮಳೆಯಿಂದ ರಕ್ಷಣೆ ಒದಗಿಸ್ತದೆ. ಇದನ್ನು ನಾವು ನಿರೀಕ್ಷಣೆ ಮಾಡಿದಾಗ ಕಾಂಕ್ರೀಟ್ ಎಷ್ಟು ಕಾಲ ಬದುಕ್ತದೆ ಪ್ರಾಕ್ಟಿಕಲಿ ಮಾಡಿ ನೋಡಿದಾಗ ತಿಳಿತದೆ. ಆಯಿತು, ಇಷ್ಟೇ. SI ಜೋಗೂರ್, ಸಿವಿಲ್ ಎಂಜಿನಿಯರ್. ಮೊಬೈಲ್ ನಂಬರ್ 9449761026. ಮತ್ತು ಯಾವುದೇ ಕಾಂಕ್ರೀಟ್ ಸಮಸ್ಯೆಗಳಿಗೆ, ನಿಮ್ಮಲ್ಲಿ ಸಮಸ್ಯೆಗಳಿದ್ದರೆ, ಸೋರಿಕೆ ಸಮಸ್ಯೆಗಳು ಮತ್ತು ತೇವಾಂಶ ಬಂದಂತಹ ಸಮಸ್ಯೆಗಳು ಇದ್ದರೆ ನನ್ನ ಜೋಡಿ ಈ ಸಂಪರ್ಕ ನಂಬರ್ಗೆ ಸಂಪರ್ಕಿಸಬಹುದು.